ಹೋಟೆಲ್ಗಳಲ್ಲಿ ಈಗ ಏನಂತಂದ್ರೆ ಸೇವಾ ಶುಲ್ಕ ಅಂದ್ರೆ ಸರ್ವಿಸ್ ಚಾರ್ಜ್ಗಳನ್ನು ಮೊದಲು ಪಡಿತಾ ಇದ್ರು. ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಕೆಲವೊಂದಿಷ್ಟು ರೀಲ್ಸ್ಗಳಲ್ಲೆಲ್ಲ ನಾವು ನೋಡಿದ್ವಿ, ಸರ್ವಿಸ್ ಚಾರ್ಜ್ ಏನು ಕೊಡ್ತೀವಲ್ಲ ನಾವು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಅದನ್ನು ನಾವು ಪಾವತಿಸಬೇಕಾಗಿರುವಂತಹ ಪ್ರಮೇಯನೇ ಬರೋದಿಲ್ಲ ಅಂತ ಹೇಳಲಾಗಿದೆ. ಆದರೆ ಈಗ ಏನು ಹೋಟೆಲ್ ಶುಲ್ಕ ಪಾವತಿ ಕಡ್ಡಾಯವಲ್ಲ ಅಂತ ಏನಂತಂದರೆ ಒಂದು ದೆಹಲಿ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸು ಊಟದ ಬಿಲ್ಗಳ ಮೇಲಿನ ಸೇವಾ ಶುಲ್ಕ ಅಂದರೆ ಸರ್ವಿಸ್ ಚಾರ್ಜ್ ಪಾವತಿಸುವುದು ಗ್ರಾಹಕರಿಗೆ ಕಡ್ಡಾಯ ಅಲ್ಲ, ಇದು ಸ್ವಯಂ ಪ್ರೇರಿತ. ಹೋಟೆಲ್ಗಳು ಈ ಶುಲ್ಕವನ್ನು ಗ್ರಾಹಕರ ಮೇಲೆ ಕಡ್ಡಾಯವಾಗಿ ವಿಧಿಸುವಂತಿಲ್ಲ ಅಂತ ದೆಹಲಿ ಹೈಕೋರ್ಟ್ ನೀಡಿದಂತಹ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿ, ಇದು ಗ್ರಾಹಕರಿಗೆ ಸಂದ ಜಯ ಅಂತ ಹೇಳಿದ್ದಾರೆ. ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಬಿಲ್ಗಳ ಮೇಲೆ ಕಡ್ಡಾಯವಾಗಿ ಸೇವಾ ಶುಲ್ಕ ವಿಧಿಸುವುದನ್ನು ನಿರ್ಬಂಧಿಸಿ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಮಾರ್ಗಸೂಚಿಯನ್ನು ಹೊರಡಿಸಿತ್ತು. ಇದನ್ನು ಪ್ರಶ್ನಿಸಿ ಹೋಟೆಲ್ ಮಾಲೀಕರು ಅರ್ಜಿಯನ್ನು ಸಲ್ಲಿಸಿದ್ರು. ಇವರ ಅರ್ಜಿಯನ್ನು ಸಲ್ಲಿಸಿ ಇವರೇನಂತಂದ್ರೆ ಇಲ್ಲ, ಗ್ರಾಹಕರಿಗೆ ಏನಂತಂದ್ರೆ ಸೇವಾ ಶುಲ್ಕವನ್ನು ನೀವು ಕೊಡಬೇಕು, ನಾವೇ ಕೊಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದೆ. ಯಾವುದೇ ಗ್ರಾಹಕರಿಗೆ ಸೇವಾ ಶುಲ್ಕವನ್ನು ನೀಡಲೇಬೇಕು ಅನ್ನೋದು ಎಲ್ಲೂ ಕೂಡ ರೂಲ್ಸ್ ಇಲ್ಲ. ಹೋಟೆಲ್ಗಳು ಬಲವಂತವಾಗಿ ಮಾಡಿದರೆ ಗ್ರಾಹಕರು ತಮ್ಮ ದೂರುಗಳನ್ನು ರಾಷ್ಟ್ರೀಯ ಗ್ರಾಹಕ ಸೇವಾವಾಣಿ 1915 ಈ ನಂಬರ್ಗೆ ಕರೆ ಮಾಡಬಹುದು. ಅವರ ಹೋಟೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ.